ಪಕ್ಕದ ಮನೆ ಆಂಟಿಗೆ ಅಮ್ಮ ಸ್ವೀಟನ್ನು ಕೊಟ್ಟು ಬಾ ಅಂತ ಹೇಳಿದಳು. ನಾನು ಹೋಗಿದೆ, ಆದರೆ ಅವರ ಮನೆಯ ಬಾಗಿಲು ತೆಗೆದಿತ್ತು. ಆಂಟಿ ಮನೆಯೆಲ್ಲ ಹುಡುಕಿದರೂ ಸಿಕ್ಕಿಲ್ಲ. ನಂತರ ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಬರುತ್ತಿತ್ತು. ಅಲ್ಲಿ ಹೋದಾಗ ಆಂಟಿಯ ದೇಹ ಸೌಂದರ್ಯವನ್ನು ನೋಡಿ ನಾನು ಬೆಚ್ಚಿದೆ. ಮೊದಲೇ ಗಂಡು ಹೃದಯ. ಅಷ್ಟು ಸುಂದರವಾದ ಕೆಂಪನೆಯ ಆಂಟಿಯನ್ನು ನೋಡಿದಾಗ ಇನ್ನೂ ನನ್ನ ಮನಸ್ಸಿನಲ್ಲಿ ಆಸೆಗಳು ಹೆಚ್ಚಾಯಿತು. ನಾನು ಆಂಟಿಯ ಬಳಿ ಹೋದೆ. ನಾನು ಹೋಗಿದ್ದು ಆಂಟಿಗೆ ತಿಳಿಯಿತು. ನನ್ನನ್ನು ನೋಡಿದ ತಕ್ಷಣ ಅವರು ನನ್ನನ್ನು ಬಾಚಿ ತಬ್ಬಿಕೊಂಡರು. ಅಷ್ಟೇ, ಇಬ್ಬರು ಒದ್ದೆ ಆದೆವು. ಆಂಟಿ ನನ್ನ ಮನಸ್ಸಿನ ಕಾಮನೆಗಳನ್ನು ಹೆಚ್ಚು ಮಾಡಿದರು. ಮುಂದೆ ಆಗಬಾರದ್ದು ಆಗಿ ಹೋಯಿತು. ಅಂಕಲ್ನ ಧ್ವನಿ ಕೇಳಿಸುತ್ತಿದೆ. ಮುಂದೆ? ನನ್ನ ಹೆಸರು ರಾಹುಲ್. ಅಪ್ಪ ಅಮ್ಮನ ಒಬ್ಬನೇ ಮಗ, ಮುದ್ದು ಮಗ. ಅಪ್ಪ ಅಮ್ಮ ಶ್ರೀಮಂತರು. ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಎಷ್ಟು ಅಂದರೆ ಹೇಳಲು ಅಸಾಧ್ಯ. ನೆಲದ ಮೇಲೆ ನನ್ನನ್ನು ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಸಾಕಿದರು. ಒಳ್ಳೆಯ ಸ್ಕೂಲಿಗೆ ಸೇರಿಸಿದ್ದಾರೆ. ಎಲ್ಲ ಚೆನ್ನಾಗಿತ್ತು. ಆದರೆ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಜಗಳ ಮಾಡಿಕೊಂಡು ಆಸ್ತಿಯನ್ನು ಭಾಗ ಮಾಡಿಸಿದರು. ಆಗ ಅಪ್ಪನಿಗೆ ತಕ್ಕಮಟ್ಟಿಗೆ ಆಸ್ತಿ ಬಂತು. ಅರ್ಧಂಬರ್ಧ ಶ್ರೀಮಂತಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಯಿತು. ಏಕೆಂದರೆ ಅಪ್ಪನಿಗೆ ಚೆನ್ನಾಗಿ ದುಡಿದು ತಿನ್ನಲು ಬರುವುದಿಲ್ಲ. ಶ್ರೀಮಂತರ ಮಗ ಆರಾಮವಾಗಿ ನಿದ್ರೆ ಮಾಡಿಕೊಂಡು, ಟಿವಿ ನೋಡಿಕೊಂಡು, ಫೋನ್ ನೋಡಿಕೊಂಡು ದಿನವನ್ನು ಕಳೆಯುತ್ತಾ ಇದ್ದ ಮನುಷ್ಯನನ್ನು ಇಂದು ಜವಾಬ್ದಾರಿ ತೆಗೆದುಕೋ ಅಂದರೆ ಅದು ಹೇಗೆ ಸಾಧ್ಯ? ನನಗೆ ಕೇವಲ 19 ವರ್ಷ ವಯಸ್ಸು. ನಾನು ಓದುತ್ತಿದ್ದೇನೆ. ನನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿಯಲು ಇನ್ನೂ ಸ್ವಲ್ಪ ದಿನಗಳು ಬೇಕು. ಅಪ್ಪನಿಗೆ ಇನ್ನೇನು ಸಹಾಯ ಮಾಡಲಿ ಅಂತ ಯೋಚಿಸುತ್ತಿದ್ದೆ. ಪಾರ್ಟ್ ಟೈಮ್ ಕೆಲಸ ಮಾಡಬಹುದು. ಮೊದಲು ಮುಜುಗರ. ನನ್ನ ಗೆಳೆಯ ಪದೇ ಪದೇ ಪಾರ್ಟ್ ಟೈಮ್ ಕೆಲಸ ಮಾಡಿಕೊ, ನಿನ್ನ ಫೀಸನ್ನು, ಮೊಬೈಲ್ ಬಿಲ್ಲನ್ನು ನಿನ್ನೆ ಕಟ್ಟಿಕೊ, ಅಪ್ಪ ಅಮ್ಮನಿಗೆ ಕಷ್ಟ ಕೊಡಬೇಡ ಅಂತ. ಆಗ ನನಗೆ ಅದು ಸ್ವಲ್ಪ ಸರಿ ಅಂತ ಅನಿಸಿತು. ಏಕೆಂದರೆ ಅಪ್ಪ ಮೊದಲಿನಿಂದಲೂ ದುಡಿದಿದ್ದರೆ ಅವರಿಗೆ ಇಂದು ಇಷ್ಟು ಕಷ್ಟವಿರುತ್ತಿರಲಿಲ್ಲ. ಆದರೆ ಅವರು ದುಡಿಯದೆ ಕುಳಿತುಕೊಂಡು ತಿಂದಿದ್ದರಿಂದ ಇಂದು ನನಗೆ ಈ ಕಷ್ಟ ಬಂದಿದೆ. ನಾಳೆ ನನ್ನ ಮಕ್ಕಳು ಕಷ್ಟ ಪಡಬಾರದು ಅಂತ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಆಗ ನನ್ನ ಗೆಳೆಯ ಹೇಳಿದ, ಬದುಕು ಇದೇ ರೀತಿ. ಮೇಲೆ ಇರುವವರು ಕೆಳಗೆ ಬರುತ್ತಾರೆ, ಕೆಳಗೆ ಇರುವವರು ಮೇಲೆ ಹೋಗುತ್ತಾರೆ. ನೀನು ಏಕೆ ಅಷ್ಟೊಂದು ಯೋಚನೆ ಮಾಡುತ್ತಿದ್ದೀಯಾ? ನೀನು ಆರಾಮವಾಗಿ ಇರು. ಇದು ಸ್ವಲ್ಪ ದಿನ ಮಾಡು, ಕ್ರಮೇಣ ಎಲ್ಲ ಸರಿ ಹೋಗುತ್ತದೆ. ನಾನು ಹೇಳುವ ದೇವಾಲಯಕ್ಕೆ ಹೋಗು, ನಿನ್ನ ಹಳೆಯ ಕರ್ಮ ಕಳೆಯುತ್ತದೆ ಅಂತ ಹೇಳಿದ. ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗು ಅಂದರೆ ನನ್ನ ಕಾಲರ್ನನ್ನು ಮೇಲೆ ಎಗರಿಸುತ್ತಿದ್ದೆ. ನಾನು ಹೋಗುವುದಿಲ್ಲ, ನಾನೇ ದೇವರು ಅಂತ. ಆದರೆ ಇಂದು ಆ ಮಾತನ್ನು ಹೇಳುವ ಶಕ್ತಿ ನನಗೆ ಇಲ್ಲ. ನನ್ನ ತಂದೆ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಸರ್ವಸ್ವ ಇರಬಹುದು. ಆದರೆ ಅವರು ದೇವರು ಎಂದು ಹೇಳಲು ಸಾಧ್ಯವೇ ಇಲ್ಲ ಅಲ್ಲವೇ? ಸಕಲ ಚರಾಚರ ವಸ್ತುವಿನಲ್ಲೂ ದೇವರಿರುತ್ತಾನೆ. ಈಗ ಅಪ್ಪ ಅಮ್ಮನಿಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡುತ್ತಿದ್ದೇನೆ. ಆದರೆ ನನ್ನ ಗೆಳೆಯ ಗೆಳತಿಯರು ಆ ವಯಸ್ಸಿನ ಸುಖವನ್ನು ಅನುಭವಿಸುತ್ತಿದ್ದಾರೆ. ಕ್ಲಬ್, ಪಾರ್ಟಿ, ನೈಟ್ ಔಟ್ ಇವೆಲ್ಲ ಮಾಡುತ್ತಾರೆ. ನನಗೆ ಅವೆಲ್ಲ ಸರಿ ಹೊಂದಿಸುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ವಯಸ್ಸನ್ನು ಈ ಕೆಲಸವನ್ನು ಮಾಡಿ ಹಾಳು ಮಾಡುತ್ತಿದ್ದೇನೆ ಅಂತ ಅನ್ನಿಸಲು ಆರಂಭಿಸಿತು ಮನಸ್ಸು. ಆದರೂ ಅಪ್ಪ ಅಮ್ಮ ಮೊದಲು ನನ್ನ ಈ ಬದಲಾವಣೆಯನ್ನು ನೋಡಿ ಬೇಸರ ಮಾಡಿಕೊಂಡರು. ಕ್ರಮೇಣ ಅವರು ಸರಿ ಹೋದರು. ತಿಂಗಳು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಟುಕೊಂಡು ಉಳಿದಿದ್ದನ್ನು ಅಪ್ಪ ಅಮ್ಮನ ಕೈಗೆ ಒಪ್ಪಿಸುತ್ತೇನೆ. ನಾನು ತುಂಬ ಅದೃಷ್ಟವಂತೆ ಅಂತ ಅಮ್ಮ ಯಾವಾಗಲೂ ಹೇಳುತ್ತಿರುತ್ತಾಳೆ. ಗಂಡ ಸರಿ ಇಲ್ಲವಾದರೂ ಮಗ ಮಾತ್ರ ತುಂಬ ಒಳ್ಳೆಯವನು ಅಂತ ಅಮ್ಮ ತನ್ನ ಒಡ ಹುಟ್ಟಿದವರ ಜೊತೆ, ಸಂಬಂಧಿಕರ ಜೊತೆ ಹೇಳಿ ನನ್ನನ್ನು ಮೇಲೆ ಇಟ್ಟಿದ್ದಾಳೆ. ಆದರೆ ಅವಳಿಗೆ ಏನು ಗೊತ್ತು, ನನಗೂ ಕೂಡ ಈ ವಯಸ್ಸಿನ ಸಹಜ ಬಯಕೆಗಳು ಇರುತ್ತವೆ. ಅವನ್ನು ನಾನು ತೀರಿಸಬೇಕು. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ವರ್ಷ ಕಾಯಬೇಕು. ಮದುವೆ ಆದರೆ ಸರಿ ಹೋಗುತ್ತದೆ. ಯಾರಾದರೂ ಸುಂದರವಾಗಿರುವ ಹುಡುಗಿಯನ್ನು ನೋಡಿ ಅಂತ ಮನಸ್ಸು ಹೇಳುತ್ತದೆ. ಆದರೆ ಇಂದು ನಾವು ಇರುವ ಪರಿಸ್ಥಿತಿಯಲ್ಲಿ ಹುಡುಗಿ ಕೊಟ್ಟರೆ ಸಾಕು. ಸುಂದರವಾಗಿರುವ ಹುಡುಗಿ ಅಂದರೆ ಅದು ಕೂಡ ಕಷ್ಟ. ನಮ್ಮ ಮನೆಯ ಪಕ್ಕ ಒಂದು ಹಳೆಯ ಪಾಳು ಬಿದ್ದ ಮನೆ ಇದೆ. ಅದಕ್ಕೆ ತುಂಬ ಪೇಂಟ್ ಮಾಡುತ್ತಿದ್ದಾರೆ. ವಾರದಿಂದ ಕೆಲಸದವರು
ಮನೆಯ ಗ್ರೌಂಡನ್ನು ಸರಿ ಮಾಡುತ್ತಿದ್ದಾರೆ. ವಿಷಯ ಏನು ಅಂತ ಕೇಳಿದಾಗ ಯಾರೋ ಡೆಂಟಿಸ್ಟ್ ಅಂತೆ ಬರುತ್ತಾರಂತೆ, ಅವರ ಗಂಡ ಕೂಡ ಬರುತ್ತಾರೆ ಅಂತ ಹೇಳಿದ ತಕ್ಷಣ ಭಯವಾಯಿತು. ನಾನು ರೂಮಿಗೆ ಹೋಗುತ್ತಿದ್ದೆ. ಆಗ ಪೇಂಟರ್ ಹೇಳುತ್ತಾನೆ, ಡೆಂಟಿಸ್ಟ್ ಗಂಡ ಮಿಲಿಟರಿ ಆಫೀಸರ್, ಹುಷಾರು, ಆಯಮ್ಮ ಸುಂದರವಾಗಿದ್ದಾಳೆ ಅಂತ ಹೆಚ್ಚು ಕಡಿಮೆ ಮಾಡಿದರೆ ನೀನು ಇರುವುದಿಲ್ಲ ಅನ್ನುವ ಮಾತನ್ನು ಹೇಳಿದ ತಕ್ಷಣ ನನಗೆ ಜಾಸ್ತಿ ಭಯವಾಗಿ ರೂಮಿಗೆ ಓಡಿ ಹೋದೆ. ನಾನು ಓಡಿದ ತಕ್ಷಣ ಅಲ್ಲಿ ಇದ್ದ ಕೆಲಸದವರು ಜೋರಾಗಿ ನಗುತ್ತಿದ್ದರು. ಮೊದಲು ಕಳೆದುಕೊಂಡ ಅಪ್ಪ ಅಮ್ಮನ ಆಸ್ತಿ ಅದು ನೆನಪಾಯಿತು. ನಂತರ ಈ ಆಂಟಿ. ನಾನು ಆಂಟಿಯ ಮೇಲೆ ಆಸೆ ಪಡುತ್ತೇನೆ, ನನ್ನ ಯೋಗ್ಯತೆ ಅಷ್ಟೇನಾ, ಇವರೆಲ್ಲ ಏಕೆ ಈ ಮಾತನ್ನು ಹೇಳಿದರು ಅಂತ ದುಃಖವಾಯಿತು. ಇಂದು ಆಂಟಿಯ ಅವರ ಮನೆಯ ಬಳಿ ಬಂದಿದ್ದರು. ಅವರನ್ನು ನಾನು ದೂರದ ನನ್ನ ರೂಮಿನ ಕಿಟಕಿಯಿಂದ ನೋಡಿದೆ. ಮೊದಮೊದಲು ನನ್ನ ಕಣ್ಣನ್ನು ನಾನು ನಂಬಲು ಸಾಧ್ಯವಾಗಿಲ್ಲ. ಅನಂತರ ನಿಜವಾಗಲೂ ನನಗೆ ಭಯವಾಯಿತು. ಇಷ್ಟೊಂದು ಸುಂದರವಾಗಿರಲು ಸಾಧ್ಯವೇ ಇಲ್ಲ ಯಾರಾದರೂ ಅಂತ ಅನ್ನಿಸಲು ಆಂಟಿ ಅಷ್ಟೊಂದು ಸುಂದರವಾಗಿದ್ದಾರೆ. ಅವರನ್ನು ನೋಡಿದ ತಕ್ಷಣ ನನಗೆ ಅವರ ಮೇಲೆ ಆಸೆ ಉಂಟಾಯಿತು. ನಿಧಾನವಾಗಿ ಹಿಂದೆ ಲಗೇಜ್ಗಳನ್ನು ತೆಗೆದುಕೊಂಡು ದಷ್ಟಪುಷ್ಟವಾದ ಅವರ ಗಂಡ ಬರುತ್ತಿದ್ದಾರೆ. ನಾನು ನನ್ನ ಮನಸ್ಸಿಗೆ ಹೇಳಿಕೊಂಡೆ, ಅವರು ಆಂಟಿ, ಅವರಿಗೆ ಮದುವೆ ಆಗಿದೆ, ಇಲ್ಲ ಸಲ್ಲದ ವ್ಯರ್ಥ ಪ್ರಯತ್ನ ಮಾಡಬೇಡ. ಅವರ ಗಂಡ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಪ್ಪ ಅಮ್ಮನ ಒಬ್ಬನೇ ಮಗ, ಅವರನ್ನು ನಾನು ಸಾಕಲೇಬೇಕು. ಮೊದಲಾದರೆ ಲಕ್ಷಗಟ್ಟಲೆ ಬಾಡಿಗೆ ಬರುತ್ತಿತ್ತು. ಬಾಡಿಗೆ ಬರುವುದನ್ನೆಲ್ಲ ಚಿಕ್ಕಪ್ಪ ತೆಗೆದುಕೊಂಡಿದ್ದಾರೆ. ಮನೆಯಲ್ಲೂ ಕೂಡ ಕಷ್ಟವಿದೆ. ಮನೆಯ ಕಷ್ಟ ಬಿಟ್ಟು ಯಾವುದೋ ಹುಡುಗಿ ಹಿಂದೆ ಹೋದರೆ ಸಂಸಾರ ಚೆನ್ನಾಗಿ ಇರುವುದಿಲ್ಲ. ಆದರೆ ಆಂಟಿಯ ಮಗಳು ಬಂದು ನನ್ನನ್ನು ಮಾತನಾಡಿಸಿದಳು, ಪರಿಚಯ ಮಾಡಿಕೊಂಡಳು. ನನಗಿಂತ 4-5 ವರ್ಷ ಚಿಕ್ಕವಳು ಅಂತ ಅನಿಸುತ್ತದೆ. ಆದರೆ ಅವಳು ಮಾತನಾಡಿದ್ದನ್ನು ನೋಡಿ ನನಗೆ ಖುಷಿ ಆಯಿತು. ತುಂಬ ಕಾನ್ಫಿಡೆಂಟ್, ತುಂಬ ಪ್ರೊಫೆಷ್ನಲ್. ಆಂಟಿಯ ಮಗಳು ಆಂಟಿಯ ಗಂಡನ ರೀತಿ ಇದ್ದಾಳೆ. ದಿನಗಳು ಕಳೆದಂತೆ ಆಂಟಿ ಮತ್ತು ಆಂಟಿಯ ಮಗಳು ನಮ್ಮ ಮನೆಯಲ್ಲಿ ಹೋಗುವುದು ಬರುವುದು ಸರ್ವೇ ಸಾಮಾನ್ಯವಾಯಿತು. ನಾನು ಅವರನ್ನು ಮೊದಲು ನೋಡಿ ಇಷ್ಟಪಟ್ಟಿದ್ದು ಕ್ರಮೇಣ ಮರೆತೇ ಬಿಟ್ಟಿದ್ದೇನೆ. ಅವರ ಮನೆಯಲ್ಲಿ ಇರುವುದು ಬೇಸರ ಅಂತ ಅಲ್ಲಲ್ಲೇ ಬಂದು ಹೋಗುತ್ತಿದ್ದರು ಮೊದಲು. ಈಗ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದೇನೆ. ಆಂಟಿಯನ್ನು ನೋಡಿದರೆ ನನ್ನ ಎದೆ ಬಡಿತ ಬಡಿಯುತ್ತದೆ. ಅಷ್ಟೇ ಅಲ್ಲದೆ ಅವರನ್ನು ಮುದ್ದಾಡಬೇಕು ಅಂತ ಅನಿಸುತ್ತದೆ. ಮೊದಲು ಆಸೆಗಳನ್ನು ಆಂಟಿ ಹೆಚ್ಚು ಮಾಡುತ್ತಿದ್ದಾರೆ. ಅವರ ಮಗಳು ಪದೇ ಪದೇ ಬಂದು ನನಗೆ ಇದು ಅರ್ಥವಾಗಿಲ್ಲ, ಅದು ಅರ್ಥವಾಗಿಲ್ಲ, ಹೇಳಿಕೊಡು ಅಂತ ಹಠ ಮಾಡುತ್ತಾಳೆ. ತುಂಬ ದಿನ ನಾನು ಹಾಸ್ಟೆಲ್ನಲ್ಲಿ ಇರುತ್ತೇನೆ. ನನ್ನ ಗೆಳೆಯ ಹಾಸ್ಟೆಲ್ನ ರೂಮಿನಲ್ಲಿ ಇದ್ದಾನೆ. ನಾನು ಹೋಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಅಲ್ಲಿ ಇದ್ದು ಬರುತ್ತೇನೆ. ಅಲ್ಲಿಗೆ ಆಂಟಿ ಫೋನ್ ಮಾಡುತ್ತಾರೆ, ನಿಮ್ಮ ಅಂಕಲ್ ಇಲ್ಲ, ನನಗೆ ಹಾಲು ಬೇಕು, ಹಾಲು ತಂದುಕೊಡು, ಪುಟ್ಟಿಗೆ ಸ್ನ್ಯಾಕ್ಸ್ ಬೇಕು, ತಂದುಕೊಡು, ಸಿಲಿಂಡರ್ ಬಂದಿದೆ, ಒಳಗೆ ಎತ್ತಿಡು, ಈ ರೀತಿ ಮಾತುಗಳನ್ನು ಆಡಿ ಕರೆಸಿಕೊಳ್ಳುತ್ತಾರೆ. ನಂತರ ಅದೇ ಖುಷಿ ತುಂಬಿದ ಮುಖ. ಆ ಮುಖವನ್ನು ನೋಡಿ ನಾನು ಕಳೆದು ಹೋದೆ. ಪ್ರತಿ ಸಲ ಇದೇ ರೀತಿ ಆಗುತ್ತದೆ. ಆಂಟಿಗೆ ಈಗ ನಾನು ಅವಶ್ಯಕತೆ ಆಗಿಬಿಟ್ಟಿದ್ದೇನೆ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೋಗುತ್ತೇನೆ. ಅಮ್ಮ ತುಂಬ ಚೆನ್ನಾಗಿ ಆಂಟಿಯನ್ನು ನೋಡಿಕೊಳ್ಳುತ್ತಾಳೆ. ಏಕೆಂದರೆ ಆಂಟಿಯರು ಅಮ್ಮನಿಗೆ ತುಂಬ ಸಲ ಹಣದ ಸಹಾಯ ಮಾಡಿದ್ದಾಳೆ, ಲೆಕ್ಕವಿಲ್ಲದಷ್ಟು. ಮೊನ್ನೆ ಅಪ್ಪನಿಗೆ ತುಂಬ ಹುಷಾರಿಲ್ಲದೆ ಇದ್ದಾಗ ಆಂಟಿ ಮತ್ತು ಅಂಕಲ್ ಸ್ವಂತ ಮನೆಯವರ ರೀತಿ ಅಪ್ಪ ಮತ್ತು ಅಮ್ಮನನ್ನು ನೋಡಿಕೊಂಡರಂತೆ. ನನ್ನ ಅಮ್ಮನ ಅರಿಶಿನ ಕುಂಕುಮವನ್ನು ಕಾಪಾಡಿದರು ಅಂತ ಅಮ್ಮ ತುಂಬ ಎಮೋಷ್ನಲ್ ಆದರು. ಆಂಟಿಯನ್ನು ಒಪ್ಪಿಕೊಳ್ಳಬಹುದು, ಆದರೆ ಅಂಕಲ್ ಯಾವಾಗಲೂ ನನ್ನ ಕಡೆ ಅನುಮಾನದಿಂದ ನೋಡುತ್ತಿರುತ್ತಾನೆ. ಅವನ ನೋಟವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಅವರ ಕೈಗೆ ಸಿಗುವುದಿಲ್ಲ. ಇನ್ನೊಂದು ವರ್ಷ ಕಳೆದರೆ ನನ್ನ ಡಿಗ್ರಿ ಕಂಪ್ಲೀಟ್ ಆಗುತ್ತದೆ ಅಂತ ಯೋಚಿಸುತ್ತಿದ್ದೆ. ಇದನ್ನು ತೆಗೆದುಕೊಂಡು ಹೋಗಿ ಪಕ್ಕದ ಮನೆಯ ಆಂಟಿಗೆ ಕೊಡು ಅಂತ ಹೇಳಿದಾಗ ನಾನು ಹೋಗುವುದಿಲ್ಲ ಅವರ ಮನೆಗೆ ಅಂದೆ. ಆಗ ಅಮ್ಮ, ಮುಂದಿನ ತಿಂಗಳು ನಿನಗೆ ಹೊಸ ಬಟ್ಟೆ ಮತ್ತು ಚಪ್ಪಲಿಯನ್ನು ತೆಗೆದುಕೊಡುತ್ತಾರಂತೆ ಅವರೇ ಅಂತ ಹೇಳಿದ ತಕ್ಷಣ ನಾನು ಓಡಿದೆ ಡಬ್ಬವನ್ನು ತೆಗೆದುಕೊಂಡು. ಆದರೆ ಯಾವಾಗಲೂ ಲಾಕ್ ಆಗಿರುತ್ತಿದ್ದ ಅವರ ಮನೆಯ ಮೇನ್ ಡೋರ್ ಇಂದು ಸ್ವಲ್ಪ ತೆಗೆದಿದೆ. ಅನುಮಾನದಲ್ಲೇ ಹೋದೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತದೆ.
ಬಾಗಿಲನ್ನು ಹಾಕುವುದನ್ನು ಮರೆತು ಬಿಟ್ಟಿರಬಹುದು ಅಂತ ಒಳಗೆ ಹೋದಾಗ ನನಗೆ ಎಂದು ಕಾಣದ ಆಶ್ಚರ್ಯ ಕಂಡೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಂದುಕೊಳ್ಳುವುದ ಸಮಯದಲ್ಲಿ ಅಂಕಲ್ ಮತ್ತು ಆಂಟಿಯ ರೂಮಿನ ಕಡೆಯಿಂದ ನೀರಿನ ಶಬ್ದ ಜೋರಾಗಿ ಕೇಳಿಸುತ್ತಿದೆ. ನಾನು ಡಬ್ಬವನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅವರ ರೂಮಿನ ಬಳಿ ಓಡಿ ಹೋದೆ. ಅದು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಸಂಪೂರ್ಣವಾದ AC ಇದೆ ಆ ರೂಮಿಗೆ. ತುಂಬ ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಆಂಟಿ ಮತ್ತು ಅಂಕಲ್ನ ಹಳೆಯ ಫೋಟೋಗಳು ಇಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಆಂಟಿ ಇನ್ನೂ ಸುಂದರವಾಗಿದ್ದಾರೆ ಅಲ್ಲವೇ? ಅವರ ಸೌಂದರ್ಯ 100 ಅಪ್ಸರೆಯರು ಸೇರಿಕೊಂಡರೂ ಕಡಿಮೆಯಾಗುತ್ತದೆ, ಸಮವಾಗುವುದಿಲ್ಲ. ಸುಂದರವಾದ ಹಾಡಿನ ಶಬ್ದ ಕೇಳುತ್ತಿತ್ತು. ಆಂಟಿ ಹಾಡುತ್ತಿದ್ದಾರೆ. ಹಾಡನ್ನು ಹೇಳಿಕೊಂಡು ಸ್ನಾನ ಮಾಡುತ್ತಿದ್ದಾರೆ. ನಾನು ನಿಧಾನವಾಗಿ ಆ ಕಡೆ ಹೋಗಬೇಕು ಅಂತ ಹೋದೆ. ಸ್ವಲ್ಪ ಸಮಯಕ್ಕೆ ನನ್ನ ಮನಸ್ಸು ನನ್ನನ್ನು ಬೈತು, ಹೋಗಬಾರದು, ಅವರು ಕೂಡ ದೊಡ್ಡವರು, ನೀನು ತಪ್ಪು ಮಾಡುತ್ತಿದ್ದೀಯಾ ಅಂತ. ನಂತರ ರೂಮಿನಿಂದ ಹೊರಗೆ ಬಂದೆ. ಆ ಕಡೆ ಈ ಕಡೆ ನೋಡಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವುದು ಖಾತ್ರಿಯಾಗಿ ನಾನು ಪುನಃ ಬಾತ್ರೂಮ್ನ ಬಳಿಗೆ ಬಂದೆ. ನಂತರ ಆಂಟಿಯ ಧ್ವನಿ ತುಂಬ ಮಧುರವಾಗಿತ್ತು. ಹಾಡನ್ನು ಕೇಳಿಕೊಂಡು ಸ್ವಲ್ಪ ಸಮಯ ನಿಂತೆ. ಅವರ ಧ್ವನಿ ಎಷ್ಟೋ ಸುಂದರವಾಗಿದೆ, ಅವರ ದೇಹ ಇನ್ನೆಷ್ಟು ಸುಂದರವಾಗಿರುವುದಿಲ್ಲ ಅಂತ ನನ್ನ ಹುಚ್ಚು ಹೃದಯ ರೊಚ್ಚಿಗೆ ಬಿದ್ದು ಎಷ್ಟು ಬುದ್ಧಿ ಹೇಳಿದರೂ ಅದು ಆಂಟಿಯ ಬೆತ್ತಲೆ ದೇಹವನ್ನು ನೋಡಬೇಕು ಅಂತ ಅವರ ಬಾತ್ರೂಮ್ನ ಬಳಿ ಹೋದಾಗ ಬಾತ್ರೂಮಿನ ಬಾಗಿಲು ಲಾಕ್ ಆಗಿತ್ತು. ಸ್ವಲ್ಪ ಸಮಯದಲ್ಲೇ ಬಾಗಿಲು ಓಪನ್ ಆಯಿತು. ನಾನು ಒಳಗೆ ಹೋಗಬೇಕು ಅಂತ ಅಂದುಕೊಂಡೆ. ಆದರೆ ಅಷ್ಟರಲ್ಲಿ ಬಾತ್ರೂಮ್ನ ಒಳಗಡೆ ಇನ್ನೊಬ್ಬರು ಇರುವುದು ಕಾಣಿಸಿತು. ಆಂಟಿಯ ಗಂಡ ಇದ್ದಾರೆ. ಅವರು ಆಂಟಿಗೆ ಬೆನ್ನನ್ನು ಉಜ್ಜುತ್ತಿದ್ದಾರೆ, ತಲೆಯನ್ನು ಉಜ್ಜುತ್ತಿದ್ದಾರೆ. ನಾನು ಬಂದಿರುವುದು ಗೊತ್ತಾದರೆ ಮುಗಿದು ಹೋಯಿತು ನನ್ನ ಕತೆ ಅಂತ ಅನಿಸಿತು. ದಪ್ಪನೆಯ ದೇಹ, ಕೆಂಪನೆಯ ಮೈಬಣ್ಣ, ತುಟಿಗಳು ಬೆವರಿನಿಂದ ಒದ್ದೆಯಾಗಿದೆ, ಉದ್ದನೆಯ ಕೂದಲು. ಎಲ್ಲಕ್ಕಿಂತ ಹೆಚ್ಚಾಗಿ ಆಂಟಿ ಬಟ್ಟೆ ಹಾಕಿಕೊಳ್ಳದೆ ಹೋದರು. ಅವರ ದೇಹ ತುಂಬ ಮಾದಕವಾಗಿ ಕಾಣುತ್ತದೆ. ಅವರು ತುಂಬ ಟೈಟಾಗಿ ಹಾಕಿಕೊಳ್ಳುತ್ತಾರೆ. ಈಗ ಅವರ ಎದೆಗಳು ತುಂಬ ಇನ್ನೂ ಮಾದಕವಾಗಿ ಕಾಣುತ್ತಿವೆ. ನನಗೆ ಅವರ ಕೆಂಪನೆಯ ಬೆವರುವ ತುಟಿಗೆ ಮುತ್ತು ಕೊಡಬೇಕು ಅಂತ ಹತ್ತಿರ ಹೋದೆ. ಅವರು ಕೂಡ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತೆ ಅನಿಸಿತು. ಇನ್ನೇನು ಮುತ್ತು ಕೊಡಬೇಕು. ಅಷ್ಟರಲ್ಲಿ ಅಂಕಲ್ ಬಂದರು. ಈ ರೀತಿ ನಾನು ಬಾತ್ರೂಮಿನಿಂದ ಹೊರಗೆ ನಿಂತುಕೊಂಡು ಕಲ್ಪನೆ ಮಾಡುತ್ತಿದ್ದೇನೆ. ನಿಜವಾಗಲೂ ಇಂದು ನನ್ನಿಂದ ದೊಡ್ಡ ತಪ್ಪು ಆಗುತ್ತಿತ್ತು. ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೊರಟು ಹೋಗುತ್ತಿತ್ತು. ಆಂಟಿ ಅಂಕಲ್ ನನ್ನ ಅಪ್ಪ ಅಮ್ಮನಿಗೆ ಯಾವ ಶಿಕ್ಷೆ ಕೊಡುತ್ತಿದ್ದರೋ, ನನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದರೋ ಅದನ್ನು ನೆನೆಸಿಕೊಂಡು ಭಯವಾಗಿ ನಾನು ಅಲ್ಲಿಂದ ಹೊರಟು ಹೋದೆ. ನನ್ನ ಮನೆಯ ಮೇಲಿನ ರೂಮಿನಲ್ಲಿ ಅಡಗಿ ಕುಳಿತುಕೊಂಡೆ. ಒಂದು ಹೆಂಗಸು ನನ್ನ ತಾಯಿಯ ಸಮಾನ. ಅವಳ ಮೇಲೆ ಆಸೆ ಪಟ್ಟಿದ್ದು ತಪ್ಪು. ಅದರಲ್ಲೂ ಅವರು ಸ್ನಾನ ಮಾಡುತ್ತಿದ್ದಾರೆ ಅನ್ನುವುದು ತಿಳಿದು ಅವರ ರೂಮಿಗೆ ಬಳಿ ಹೋಗಿದ್ದನ್ನು ನೆನೆಸಿಕೊಂಡು ನನ್ನ ಎದೆ ಒಡೆದುಕೊಂಡಿತ್ತು. ಯಾರಿಗಾದರೂ ಈ ವಿಷಯ ಗೊತ್ತಾದರೆ ನನ್ನನ್ನು ಮುಗಿಸಿಬಿಡುತ್ತಾರೆ. ನಾನೆಂದೂ ಕೂಡ ಈ ರೀತಿ ತಪ್ಪನ್ನು ಮಾಡಬಾರದು. ವಯಸ್ಸು ಸರಿಯಾಗಿಲ್ಲ ನನ್ನದು. ನಾನು ದಾರಿ ತಪ್ಪುತ್ತಿದ್ದೇನೆ ಅಂತ ಅನಿಸಿತು. ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಮ್ಮನಿಗೆ ಹೇಳಿ ನನ್ನ ಗೆಳೆಯನ ರೂಮಿಗೆ ಶಿಫ್ಟ್ ಆದೆ. ಅಲ್ಲೇ ಓದುವುದು, ಅಲ್ಲಿಂದಲೇ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುವುದು. ನನಗೆ ಕಾನ್ಸಂಟ್ರೇಷನ್ ಬೇಕಿತ್ತು. ಅಮ್ಮ ಪ್ರತಿದಿನ ಫೋನ್ ಮಾಡಿ ಕೇಳುತ್ತಾರೆ, ಸಡನ್ನಾಗಿ ಮನೆ ಬಿಟ್ಟು ಹೇಗೆ ಹೋದೆ? ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ಈಗ ನೀನೇ ನಮ್ಮನ್ನು ಸಾಕುತ್ತಿರುವುದು. ಅಮ್ಮನಿಗೆ ಹೇಳಿದೆ, ಅಮ್ಮ ಭಯಪಡಬೇಡ, ನಾನು ನಿನ್ನನ್ನು ಎಂದು ಕೈ ಬಿಡುವುದಿಲ್ಲ. ಅಲ್ಲಿ ಇದ್ದರೆ ಸರಿಯಾಗಿ ಓದಲು ಆಗುವುದಿಲ್ಲ. ನೀನು ಅಂಗಡಿಗೆ ಕಳಿಸುತ್ತೀಯಾ, ನಿನ್ನ ಪಕ್ಕದ ಮನೆಯವರು ಅಂಗಡಿಗೆ ಕಳಿಸುತ್ತಾರೆ, ನಿನ್ನ ಪಕ್ಕದ ಬೀದಿಯವರು ಕೂಡ ನನ್ನನ್ನು ಅಂಗಡಿಗೆ ಕಳಿಸುತ್ತಾರೆ. ಇಲ್ಲಿ ಇದ್ದರೆ ನಾನು ಓದಿಕೊಂಡು ಇರುತ್ತೇನೆ. ನಾನು ಚೆನ್ನಾಗಿ ಓದಿ ನಿಮ್ಮನ್ನು ಸಾಕಬೇಕು ಅಂತ ಹೇಳಿದ ತಕ್ಷಣ ಅಮ್ಮ ಎಮೋಷ್ನಲ್ ಆದರು. ನಂತರ ಸಾವರಿಸಿಕೊಂಡು ಹೇಳುತ್ತಾರೆ, ಪಕ್ಕದ ಮನೆಯ ಆಂಟಿ ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ನೀನು ಇದ್ದರೆ ಅವರಿಗೆ ಎಲ್ಲ ಕಡೆ ಕರೆದುಕೊಂಡು ಹೋಗುತ್ತಿದ್ದೆ ಕಾರಿನಲ್ಲಿ ಅಂತ. ಅಷ್ಟೇ ಅಲ್ಲ, ಏನಾದರೂ ಬೇಕು ಅಂದರೆ ತಕ್ಷಣಕ್ಕೆ ತಂದು ಕೊಡುತ್ತಿದ್ದ ಅಂತ. ನನಗಿಂತ ಹೆಚ್ಚಾಗಿ ಅವರೇ ಬೇಸರ ಮಾಡಿಕೊಳ್ಳುತ್ತಿದ್ದಾರೆ ಮಗು.
ಪಕ್ಕದ ಮನೆ ಆಂಟಿ ಅಂತ ಹೇಳಿದ ತಕ್ಷಣ ನನಗೆ ಭಯವಾಗಿ, ಅಮ್ಮ ನನಗೆ ಕೆಲಸವಿದೆ, ತುಂಬ ಓದಬೇಕು ಅಂತ ಫೋನನ್ನು ಕಟ್ ಮಾಡಿದೆ. ಇನ್ನೂ ಕೂಡ ಆಂಟಿಯ ಮೇಲಿನ ಮೋಹ ನನಗೆ ಕಡಿಮೆ ಆಗಿಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ದೇವರ ಬಳಿ ಕುಳಿತೆ. ನಿಧಾನವಾಗಿ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಿದೆ. ಈ ಮೋಹದ ಮಾಯೆಯಿಂದ ಆದಷ್ಟು ಬೇಗ ಹೊರಬರಬೇಕು ಅಂತ ನನಗೆ ನಾನೇ ಪ್ರಾಮಿಸ್ ಮಾಡಿಕೊಂಡೆ. ಏಕೆಂದರೆ ಮುಂದೆ ನನ್ನ ಸುಂದರವಾದ ಅದ್ಭುತವಾದ ಭವಿಷ್ಯ ನನಗಾಗಿ ಕಾಯುತ್ತಿದೆ ಅನ್ನುವುದನ್ನು ನೆನೆಸಿಕೊಂಡು ನನ್ನ ಮೈ ಜುಮ್ ಅಂತ ಅನಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.